ನಮ್ಮ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ನೀವು ಇಲ್ಲಿಗೆ ಹೊಸಬರಾಗಿದ್ದರೆ ಹೆಚ್ಚು ಉಪಯುಕ್ತ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಇಂದು ನಾವು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಅನೇಕರ ಜೀವನವನ್ನು ಸ್ಪರ್ಶಿಸುವ ವಿಷಯ, ಜೀವನ್ ಜ್ಯೋತಿ ಮದರ್ ಕೇರ್ ಐವಿಎಫ್. ನಮ್ಮ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ನೀವು ಇಲ್ಲಿಗೆ ಹೊಸಬರಾಗಿದ್ದರೆ ಹೆಚ್ಚು ಉಪಯುಕ್ತ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಇಂದು ನಾವು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಅನೇಕರ ಜೀವನವನ್ನು ಸ್ಪರ್ಶಿಸುವ ವಿಷಯ, ಜೀವನ್ ಜ್ಯೋತಿ ಮದರ್ ಕೇರ್ ಐವಿಎಫ್ ನಲ್ಲಿ ಕೈಗೆಟುಕುವ ಬಂಜೇತನ ಚಿಕಿತ್ಸೆಗಳು. 10 ಕೈಗೆಟುಕುವ ಕುಟುಂಬವನ್ನು ಪ್ರಾರಂಭಿಸುವುದು ಸಂತೋಷದವಾಗಿರಬಹುದು, ಇದರಿಂದ ಆದರೆ ಕೆಲವೊಮ್ಮೆ ಆರ್ಥಿಕ ಸಮಸ್ಯೆಗಳಿಂದಾಗಿ ಇದು ಕಷ್ಟಕರವಾಗಬಹುದು. ಆದರೆ ಹೆದರಬೇಡಿ. ಮೊದಲಿಗೆ ಹೆಚ್ಚು ಗುರುತಿಸಲ್ಪಟ್ಟ ವಿಧಾನದಿಂದ ಪ್ರಾರಂಭಿಸೋಣ. ಇನ್ ವಿಟ್ರೋ ಫರ್ಟಿಲೈಸೇಷನ್ ಐವಿಎಫ್. ಈ ಚಿಕಿತ್ಸೆಯಲ್ಲಿ ದೇಹದ ಹೊರಗೆ ಮೊಟ್ಟೆ ಮತ್ತು ವೀರ್ಯವನ್ನು ಸಂಯೋಜಿಸಲಾಗುತ್ತದೆ. ಜೀವನ್ ಜ್ಯೋತಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳದೆ ಸ್ಪರ್ಧಾತ್ಮಕ ಬೆಲೆಯನ್ನು ನೀಡುತ್ತದೆ. ಎರಡನೇದಾಗಿ ಐಯುಐ ಇಂಟ್ರಾಯುಟ್ರೈನ್ ಇನ್ಸಿಮಿನೇಷನ್. ಮುಂದಿನದು ಐಯುಐ. ಐವಿಎಫ್ಗೆ ಹೋಲಿಸಿದರೆ ಇದು ಸರಳ ಮತ್ತು ಹೆಚ್ಚು ಕೈಗೆಟುಕುವ ಆಯ್ಕೆಯಾಗಿದೆ. ಅಂಡೋತ್ಪತ್ತಿಯ ಸಮಯದಲ್ಲಿ ವೀರ್ಯವನ್ನು ನೇರವಾಗಿ ಗರ್ಭಾಶಯಕ್ಕೆ ಸೇರಿಸುವುದನ್ನು ಇದು ಒಳಗೊಂಡಿರುತ್ತದೆ. ಇದು ಗರ್ಭಧಾರಣೆಯ ಸಾಧ್ಯತೆಗಳನ್ನು ಹೆಚ್ಚಿಸುತ್ತದೆ. ಮೂರನೇದಾಗಿ ಫಲವತ್ತತೆಯ ಔಷಧಿಗಳು. ಫಲವತ್ತತೆಯ ಔಷಧಿಗಳು ಬಂಜೇತನ ನಿವಾರಿಸಲು ವೆಚ್ಚ ಪರಿಣಾಮಕಾರಿ ಮೊದಲನೇ ಹೆಜ್ಜೆಯಾಗಬಹುದು. ಈ ಔಷಧಿಗಳು ಅಂಡೋತ್ಪತ್ತಿಯ ಉತ್ತೇಜಿಸಲು ಮತ್ತು ಸಾಮಾನ್ಯವಾಗಿ ಹೆಚ್ಚು ಆಕ್ರಮಣಕಾರಿ. ನಾಲ್ಕನೇದಾಗಿ ಮೊಟ್ಟೆ ಶೈತ್ಯೀಕರಣ ಕಾರ್ಯಕ್ರಮಗಳು. ವೈಯಕ್ತಿಕ ಅಥವಾ ವೃತ್ತಿಪರ ಕಾರಣಗಳಿಂದಾಗಿ ಗರ್ಭಧಾರಣೆಯನ್ನು ಮುಂದೂಡಲು ಬಯಸಿದವರು ಜೀವನ್ ಜ್ಯೋತಿ ಕೈಗೆಟುಕುವ ಮೊಟ್ಟೆ ಶೈತ್ಯೀಕರಣ ಆಯ್ಕೆಗಳನ್ನು ನೀಡುತ್ತದೆ. ಇದು ನಿಮ್ಮ ಕುಟುಂಬವನ್ನು ನಿಮ್ಮದೇ ಆದ ರೀತಿಯಲ್ಲಿ ಯೋಜಿಸಲು ನಮ್ಯತೆಯನ್ನು ನೀಡುತ್ತದೆ. ಐದನೇದಾಗಿ ಕೈಗೆಟುಕುವ ಬಾಡಿಗೆ ತಾಯ್ತನ ಆಯ್ಕೆಗಳು. ನೀವು ಬಾಡಿಗೆ ತಾಯ್ತನವನ್ನು ಪರಿಗಣಿಸುತ್ತಿದ್ದರೆ ಜೀವನ್ ಜ್ಯೋತಿಯು ಬಾಡಿಗೆ ತಾಯ್ತನ ಕಾರ್ಯಕ್ರಮವನ್ನು ಕೈಗೊಳ್ಳುವಂತೆ ವಿನ್ಯಾಸಗೊಳಿಸಲಾಗಿದೆ. ಇದು ಸಂಪೂರ್ಣ ಪ್ರತಿಕ್ರಿಯೆ ಮೂಲಕ ಕಾನೂನು ರಕ್ಷಣೆ ಮತ್ತು ಬೆಂಬಲವನ್ನು ಖಚಿತಪಡಿಸುತ್ತದೆ. ಆರನೇದಾಗಿ ಜೀವನ ಶೈಲಿ ಮತ್ತು ಪೌಷ್ಟಿಕಾಂಶ ಸಲಹೆ. ಕೆಲವೊಮ್ಮೆ ಜೀವನ ಶೈಲಿ ಬದಲಾವಣೆಗಳು ಫಲವತ್ತತೆಯನ್ನು ಸುಧಾರಿಸುತ್ತದೆ. ಜೀವನ್ ಜ್ಯೋತಿ ಸಂತಾನೋತ್ಪತ್ತಿ ಆರೋಗ್ಯವನ್ನು ಹೆಚ್ಚಿಸಲು ಸಹಾಯ ಮಾಡಲು ಪೌಷ್ಟಿಕಾಂಶದ ಮಾರ್ಗದರ್ಶನವನ್ನು ಒದಗಿಸುತ್ತದೆ, ಸಾಮಾನ್ಯವಾಗಿ ಕಡಿಮೆ ವೆಚ್ಚದಲ್ಲಿ. ಏಳನೇದಾಗಿ ವೀರ್ಯ ವಿಶ್ಲೇಷಣೆ. ಪುರುಷರಲ್ಲಿ ಬಂಜೇತನ ಕಾರಣವನ್ನು ವೀರ್ಯ ವಿಶ್ಲೇಷಣೆ ಮೂಲಕ ಕೈಗೆಟುಕುವ ರೀತಿ ಅರ್ಥ ಮಾಡಿಕೊಳ್ಳಬಹುದು. ಇದು